ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಕೊನೆಗೂ ಏನು ಅನ್ಕೊಂಡಿದ್ವು ಅದೇ ಆಯ್ತು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನಾನವನಲ್ಲ, ನನಗಿದು ಗೊತ್ತೇ ಇಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ಈ ತರ ಒಂದು ವಿಷಯ ಆಯ್ತು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿ ಜನರ ಆಕ್ರೋಶದಿಂದ ತಪ್ಪಿಸಿಕೊಳ್ಳೋದಕ್ಕೆ ಕಾಲ್ ತುಳಿದ ಪ್ರಕರಣದ ಹೊಣೆಯನ್ನ ತನ್ನ ಕೈಗಳಿಗೆ ಅಂಟಿಕೊಂಡಿರುವಂತಹ ರಕ್ತದ ಆಕಲೆಯನ್ನ ಬಹಳ ಜಾಣತನದಿಂದ ಬಹಳ ಯಶಸ್ವಿಯಾಗಿ ಬೇರೆಯವರ ತಲೆ ಮೇಲೆ ಹಾಕಿ ಅವರನ್ನ ಸಸ್ಪೆಂಡ್ ಮಾಡಿ ಅವರನ್ನ ಅರೆಸ್ಟ್ ಮಾಡಿ ತಾನ್ ಮಾತ್ರ ಏನು ಆಗೇ ಇಲ್ಲ ಅನ್ನೋ ಹಾಗೆ ಬಹಳ ಸೇಫ್ ಆಗಿ ಕುರ್ಚಿಯಲ್ಲಿ ಭದ್ರವಾಗಿ ಕೂತ್ಕೊಂಡಿದೆ. ನಾಚಿಕೆ, ಮಾನ, ಮರ್ಯಾದೆ ಈ ಮೂರರಲ್ಲಿ ಯಾವುದಾದ್ರೂ ಒಂದಾದ್ರೂ ಇದೆಯಾ ಹೇಳಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ? ವೀಕ್ಷಕರ, ಕಾಂಗ್ರೆಸ್ ಸರ್ಕಾರದ ನೀಚ ಮನಸ್ಥಿತಿಯ ತೆವಲಿನಿಂದ ಮಾಡದೇ ಇರುವಂತಹ ತಪ್ಪಿಗಾಗಿ ರಾಜ್ಯಕ್ಕಾಗಿ ರಾಜ್ಯದ ಜನರಿಗಾಗಿ ಇಷ್ಟು ವರ್ಷ ಹಗಲಿರುಳು ದುಡಿದಂತಹ 5 ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದೆ. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್, ಅಡಿಷನಲ್ ಕಮಿಷನರ್ ವಿಕಾಸ್ ಕುಮಾರ್, ಸೆಂಟ್ರಲ್ ಡಿಸಿಪಿ ಶೇಖರ್, ಕಬ್ಬನ್ ಪಾರ್ಕ್ ಎಸಿಪಿ ಬಾಲಕೃಷ್ಣ, ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್, ಇಷ್ಟು ಮಂದಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, RCB ಫ್ರಾಂಚೈಸಿ, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್, DNA ಇವುಗಳ ಮೇಲೆ ಕೂಡ FIR ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಂದಿಯ ಬಂಧನ ಕೂಡ ಆಗ್ತಾ ಇದೆ. ಅಲ್ಲ, ನಿಮ್ಮ ಶೋ ಆಫ್ಗೋಸ್ಕರ ಒಂದು ಕಡೆ ನೀವು ಜನರನ್ನ ಬಲಿ ಕೊಟ್ರಿ, ಈಗ ನೋಡಿದ್ರೆ ಪೊಲೀಸರನ್ನ ಕೂಡ ಅದಕ್ಕೆ ಹೊಣೆ ಮಾಡ್ತಾ ಇದ್ದೀರಿ. ಎಂತಹ ನಾಚಿಕೆಗೆಟ್ಟ ಸರ್ಕಾರ ರೀ ನಿಮ್ದು, ಎಂತಹ ನಾಚಿಕೆಗೆಟ್ಟ ಜನ ರೀ ನೀವು. ವೀಕ್ಷಕರೇ, ನಾನು ನಿನ್ನೇನು ಹೇಳಿದ್ದೆ, ವಿಕ್ಟರಿ ಪೆರೇಡ್ಗೆ ಪೊಲೀಸರು ರೆಡಿ ಆಗಿರಲಿಲ್ಲ. ಪೊಲೀಸರು ಹೇಳಿದ್ರು, ಅಧಿಕಾರಿಗಳು ಹೇಳಿದ್ರು, ಏನಂತ? ವಿಕ್ಟರಿ ಪೆರೇಡ್ಗೆ ಲಕ್ಷಾಂತರ ಜನರು ಸೇರೋದ್ರಿಂದ ನಿರ್ವಹಣೆ ಮಾಡೋದು ಕಷ್ಟ, ಟ್ರಾಫಿಕ್ ಸಮಸ್ಯೆ ಆಗತ್ತೆ, ವಿಧಾನಸೌಧ ಹೈಕೋರ್ಟ್ ಸೇರಿದ ಹಾಗೆ ಪ್ರಮುಖ ಸರ್ಕಾರಿ ಕಟ್ಟಡಗಳು ಕೂಡ ಇರೋದ್ರಿಂದ ಸೂಕ್ತ ಭದ್ರತೆಯನ್ನು ಕೊಡೋದು ಕಷ್ಟ ಆಗತ್ತೆ ಅಂತ ಪೊಲೀಸ್ ಇಲಾಖೆ ಮೊದಲೇ ಹೇಳಿತ್ತು. ಹಾಗಿದ್ದ ಮೇಲೂ ಯಾಕೆ ಕಾರ್ಯಕ್ರಮವನ್ನ ಮಾಡಿದ್ರಿ ಮಿಸ್ಟರ್ ಸಿದ್ದರಾಮಯ್ಯನವರೇ? ಯಾಕೆ ಕಾರ್ಯಕ್ರಮವನ್ನ ಮಾಡಿದ್ರಿ DK ಶಿವಕುಮಾರ್ ಅವರೇ? ಅಲ್ಲ ಬಿಡಿ, ನೆನ್ನೆನೋ ಮೊನ್ನೆನೋ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಡುವಾಗಲೇ ಅನ್ಕೊಂಡೆ ಇದು ಪಕ್ಕ ಇನ್ನೊಬ್ಬರ ತಲೆಗೆ ಕಟ್ಟುವಂಥ ಪ್ಲಾನ್ ಅಂತ. ಏನಂದ್ರು, ಕ್ರಿಕೆಟ್ ಅಸೋಸಿಯೇಷನ್ ಅವರು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು, ನಮಗೆ ಅದನ್ನು ಹೇಳಲೇ ಇಲ್ಲ, ನಾವು ಕೇವಲ ವಿಧಾನಸೌಧದ ಎದುರು ಮಾಡಿರುವಂಥದ್ದು, ಅಲ್ಲಿ ಏನಾದ್ರೂ ಆಗಿದೆಯಾ? ಇಲ್ಲವಲ್ಲ, ಸುಖಾಂತ್ಯವಾಗಿ ನಡೆದಿದೆ ಅಲ್ವಾ? ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಆಗುವಂತಹ ಕಾರ್ಯಕ್ರಮದ ಬಗ್ಗೆ ಗೊತ್ತೇ ಇರಲಿಲ್ಲ, ನಾನು ಅಲ್ಲಿಗೆ ಹೋಗೂ ಇರಲಿಲ್ಲ. ಇದು ಸಿದ್ದರಾಮಯ್ಯನವರ ಮಾತು. ಕ್ರಿಕೆಟ್ ಅಸೋಸಿಯೇಷನ್ ವಿಚ್ ಅರೇಂಜ್ ದಿ ಪ್ರೋಗ್ರಾಮ್ ಅಲ್ವಾ, ನಮಗೇನು ಹೇಳಿಲ್ಲ. ಅದನ್ನ ನಾವು ಇಲ್ಲಿ ಅರಮನೆ ಅಂತ ವಿಧಾನಸೌಧ ಮುಂದ್ಗಡೆ ಮಾಡಿದ್ದು, ಅಲ್ಲೇನಾರು ಆಗಿದೆಯಾ? ಇಲ್ಲ ಅಲ್ವಾ, ಅಲ್ಲಿ ಸುಖಾಂತ್ಯವಾಗಿ ನಡೆದಿದೆ. ಬಟ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗ್ತದೆ ಅಂತೇಳಿ ನಮಗೇನು ಗೊತ್ತಾಗಲಿಲ್ಲ, ನಾನು ಹೋಗೂ ಇರಲಿಲ್ಲ. ಅಣ್ಣ, ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀರಿ ಕಣ್ಣಣ್ಣ. ಮಿಸ್ಟರ್ ಸಿದ್ದರಾಮಯ್ಯನವರೇ, ಆರ್ ಯು ಸೀರಿಯಸ್? ನಿಜವಾಗ್ಲೂ ನಿಮಗೆ ಗೊತ್ತಿರಲಿಲ್ವಾ? ಯಾರ ಹತ್ರ ಕತೆ ಹೊಡಿತಾ ಇದ್ದೀರಿ ಸರ್? ಅಲ್ಲ ಸ್ವಾಮಿ, ನೀವೊಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಯಾಗಿ ಈ ರೀತಿ ಇನ್ನೊಬ್ಬರ ತಲೆ ಮೇಲೆ ಹಾಕಿ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀರಲ್ವಾ? ನಾಚಿಕೆ ಆಗಲ್ವಾ ನಿಮಗೆ?
ಏನ್ ನೀವು ವಿಧಾನಸೌಧದ ಎದುರುಗಡೆ ಮಾತ್ರ ಮುಖ್ಯಮಂತ್ರಿನಾ? ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಆಗುವಂತಹ ವಿಚಾರ ನಿಮಗೆ ಗೊತ್ತಿರಲಿಲ್ಲ. ವೇಟ್ ಅ ಮಿನಿಟ್, ನೋಡಿ ಇಲ್ಲಿ ಒಬ್ರು ಬಿಳಿ ಅಂಗಿಯಲ್ಲಿರುವಂತಹ ವ್ಯಕ್ತಿ ಸಿದ್ದರಾಮಯ್ಯನವರು, ಇವರು ಯಾರು ಅಂತ ಹೇಳಬಹುದಾ? ನನಗೆ ಗೊತ್ತು, ಇವರ ಹೆಸರು DK ಶಿವಕುಮಾರ್ ಅಂತ. ಗೊತ್ತಿಲ್ವ ನಿಮಗೆ? ಪರಿಚಯನೇ ಇಲ್ಲ ಅನ್ಸುತ್ತೆ ಅಲ್ವಾ? ನೀವುಗಳು ನಾಟಕ ಮಾಡಿನೇ ಅಧಿಕಾರಕ್ಕೆ ಬಂದ್ರಿ, ನಾಟಕ ಮಾಡ್ಕೊಂಡೇ ಅಧಿಕಾರವನ್ನು ನಡೆಸ್ತಾ ಇದ್ದೀರಿ. ಈ ವಿಚಾರದಲ್ಲೂ ನಾಟಕನ? ನಿಮಗೆ ವೋಟನ್ನು ಹಾಕಿದ್ರಲ್ಲ, ಅವರು ಚಪ್ಪಲಿಯಲ್ಲಿ ಅವರಿಗೆ ಹೊಡ್ಕೋಬೇಕಷ್ಟೆ, ಕರ್ಮ. ವೀಕ್ಷಕರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಪಾರ್ಟ್, ಇವರು FIR ಅಲ್ಲಿ ಏನೇನು ಹಾಕಿದ್ದಾರೆ ಅನ್ನೋದು. ಮೊದಲನೇದು ಕ್ರಿಮಿನಲ್ ನಿರ್ಲಕ್ಷ್ಯ. ಮಿಸ್ಟರ್ ಸಿದ್ದರಾಮಯ್ಯನವರೇ, ಯಾರ ನಿರ್ಲಕ್ಷ್ಯ? ಯಾರು ನಿರ್ಲಕ್ಷ್ಯ ಮಾಡಿದ್ರು? ಪೊಲೀಸರು ಬೇಡ ಬೇಡ ಅಂತ ಹೇಳಿದ ಮೇಲೂ ವಿಧಾನಸಭೆಯ ಮುಂದೆ ಕಾರ್ಯಕ್ರಮವನ್ನ ಮಾಡೋಣ ಅಂತ ಹೊರಟಂತಹ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮೇಲೆ ಹಾಗಾದ್ರೆ ಯಾವಾಗ FIR ಅನ್ನ ಹಾಕ್ತೀರಾ? ಯಾವಾಗ ಹಾಕ್ತೀರಾ? ಇನ್ನು ಎರಡನೇದು ಕಾನೂನು ಬಾಹಿರ ಸಭೆ. ಎಂತಹ ಜೋಕ್ ನೋಡಿ. ಕಾನೂನು ಬಾಹಿರ ಸಭೆ ಅಂದ್ರೆ ಅಲ್ಲಿ ಪರ್ಮಿಷನ್ ಇರಲಿಲ್ಲ ಅಂತ ಅರ್ಥ ಅಲ್ವಾ? ಅಲ್ಲ, ಇಲ್ಲಿ ಸರ್ಕಾರನೇ ಬನ್ನಿ 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 ಅಂತ ಕರೆದು ಈಗ ಅದನ್ನ ಕಾನೂನು ಬಾಹಿರ ಸಭೆ ಅಂತ ಹೇಗೆ ಹೇಳ್ತೀರಾ? ಹಾಗಾದ್ರೆ ಆ ಕಾನೂನು ಬಾಹಿರ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕಿದ್ರು? ಆ ಕಾನೂನು ಬಾಹಿರ ಸಭೆಯಲ್ಲಿ ಗೃಹ ಮಂತ್ರಿ ಪರಮೇಶ್ವರ್ ಅವರು ಯಾಕಿದ್ರು? ಆ ಕಾನೂನು ಬಾಹಿರ ಸಭೆಯಲ್ಲಿ DK ಶಿವಕುಮಾರ್ ಅವರು ಯಾಕಿದ್ರು? ಏನು ಮಾಡ್ತಾ ಇದ್ರು? ಹಾಗಾದ್ರೆ ಆ FIR ಕಾಪಿ ಪ್ರಕಾರ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಇವರು ಅರೆಸ್ಟ್ ಆಗಬೇಕಲ್ವಾ? ಅಲ್ಲ, ನಿಮ್ಮದೇ FIR ಕಾಪಿ ಪ್ರಕಾರ ನೋಡೋದಾದ್ರೆ ಅವರು ಅರೆಸ್ಟ್ ಆಗಬೇಕಲ್ವಾ? ಇನ್ನು ಮೂರನೇದು ಅಪರಾಧಕ್ಕೆ ಪ್ರಚೋದನೆ. ಹಾಗಾದ್ರೆ ಅದರಲ್ಲಿ ಭಾಗವಹಿಸಿದಂಥವರು ಯಾರು? ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ನೀವು ಪ್ರಚೋದನೆ ಕೊಟ್ಟ ಹಾಗಲ್ವಾ? ಅದರಲ್ಲೂ ಇಲ್ಲಿ ಕಾಲ್ ತುಳಿತ ಆಗಿದೆ ಅಂತ ಗೊತ್ತಾದ ಮೇಲೂ ಯಾರೊಬ್ರಲ್ಲಿ ಕಪ್ಪು ಎತ್ತಿ ಹಿಡ್ಕೊಂಡು ಮುತ್ತಿಡ್ತಾ ಇದ್ರಲ್ವಾ? ನೀವುಗಳು ಪ್ರಚೋದನೆ ಭಾಗ ಆಗಿರ್ಲಿಲ್ವಾ? ಕಾಲ್ ತುಳಿತ ಆಯ್ತು ಅನ್ನುವಂಥದ್ದು ಗೊತ್ತಾಯ್ತು, ಅದಕ್ಕೆ ಒಂದು ಸ್ವಲ್ಪ ಬೇಗ ಕಾರ್ಯಕ್ರಮವನ್ನ ಮುಗಿಸಿದ್ವಿ ಅಂತ ಹೇಳಿದವರು ಯಾರು? ನೀವುಗಳೇ ಅಲ್ವಾ? ನೀವು ಪ್ರಚೋದನೆಯ ಭಾಗ ಅಲ್ವಾ? ಆಯ್ತು, ನಾವಿಲ್ಲಿ ಒಂದು ಸ್ವಲ್ಪ ಹಿಂದಕ್ಕೆ ಹೋಗೋಣ. ಅವತ್ತು ಪುಷ್ಪ 2 ಸಿನಿಮಾ ರಿಲೀಸ್ ಆದಂತಹ ಸಮಯ ನೆನಪಾಯ್ತಾ? ನೆನಪಾಗಿರಬಹುದು ನಿಮ್ಗಳಿಗೆ. ಸಂಧ್ಯಾ ಥಿಯೇಟರ್, ಒಬ್ಬರ ಸಾವು, ಅದು ಅಲ್ಲು ಅರ್ಜುನ್ ಅವರ ನಿರ್ಲಕ್ಷ್ಯ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಅರೆಸ್ಟ್ ಮಾಡಿದ್ದು. ಅದು ಅಲ್ಲಿ ಅಲ್ಲು ಅರ್ಜುನ್ ಅವರು ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಾಗೆ ಅಥವಾ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹಾಗೆ ನಾವು ಸನ್ಮಾನ ಮಾಡೋರಿದ್ದೇವೆ, ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಅಂತ ಅವತ್ತು ಅಲ್ಲು ಅರ್ಜುನ್ ಅವರು ಏನು ಒಂದು ಟ್ವೀಟ್ ಆಗಲಿ ಒಂದು ಮೆಸೇಜ್ ಆಗಲಿ ಏನು ಹಾಕಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಅವರು ಹೋದಂತಹ ಜಾಗದಲ್ಲಿ ಆ ಒಂದು ಅಹಿತಕರ ಘಟನೆ ಆಯಿತು. ಅದಕ್ಕೆ ಅವರ ನಿರ್ಲಕ್ಷ್ಯ ಅಂತ ಹೇಳಿ ಅವರನ್ನ ಬಂಧನ ಮಾಡಲಾಯಿತು. ಹೌದಲ್ವಾ? ಹಾಗಾದ್ರೆ ಇವಾಗ ಅದೇ ತೆಲಂಗಾಣ CM ಅವರು ಕೈಗೊಂಡಂತಹ ಕ್ರಮಗಳ ಪ್ರಕಾರ ನೋಡೋದಾದ್ರೆ CM ಸಿದ್ದರಾಮಯ್ಯನವರು
DCM DK ಶಿವಕುಮಾರ್ ಅವರು ಅರೆಸ್ಟ್ ಆಗಬೇಕು. ಹೌದಲ್ವೋ? ಇನ್ನು 4ನೇದು ಅಪರಾಧಿಕ ನರಹತ್ಯೆ. ನರಹತ್ಯೆ ಮಾಡಿದವರು ನೀವೇ ಅಲ್ವಾ? ಈ ಐತಿಹಾಸಿಕ ಕ್ಷಣದಲ್ಲಿ ನೀವು ಭಾಗಿಗಳಾಗಿ ಬನ್ನಿ ಅಂತ ಕರೆದಿದ್ದು ನೀವುಗಳೇ ಅಲ್ವಾ? ಸಿದ್ದರಾಮಯ್ಯನವರೇ, ಒಮ್ಮೆ ಆ ಟ್ವೀಟ್ ಅನ್ನು ಹೋಗಿ ನೋಡಿ. ಡಿಲೀಟ್ ಮಾಡಿದ್ರೆ ಗೊತ್ತಿಲ್ಲ, ಇದ್ರೆ ನೋಡಿ ಒಮ್ಮೆ. ಏನಿದು? ನೀವು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಯಾರನ್ನೋ ಹೊಣೆ ಮಾಡಬೇಕಾಗಿತ್ತು ನಿಮ್ಗಳಿಗೆ, ಅಂತೂ ಮಾಡಿ ಕೂರಿಸ್ಬಿಟ್ಟಿದ್ದೀರಾ ಅಲ್ವಾ? ನಿಮ್ಮ ತೆವಲಿಗೋಸ್ಕರ, ನಿಮ್ಮ ಪಬ್ಲಿಸಿಟಿಗೋಸ್ಕರ ಇವತ್ತು ಯಾರ್ಯಾರನ್ನೋ ಬಲಿ ಕೊಡ್ತಾ ಇದ್ದೀರಲ್ವಾ? ನಿಮ್ಮ ಪ್ರಕಾರ ಅಧಿಕಾರ ಶಾಶ್ವತ ಅಂತಾನ? ಅಲ್ಲ, ಸಿದ್ದರಾಮಯ್ಯನವರ ಪ್ರಕಾರ ಶಾಶ್ವತ ಅಂತ ಅನ್ಸುತ್ತೆ. ಯಾಕಂದ್ರೆ ಮೊನ್ನೆ ಸುದ್ದಿಗೋಷ್ಠಿ ನೋಡ್ಲಿಲ್ವ ನೀವು? 11 ಜೀವಗಳ ಬಲಿಯಾಗಿದೆ, ಅದರ ಬಗ್ಗೆ, ಆ ಅವ್ಯವಸ್ಥೆ ಬಗ್ಗೆ ಪತ್ರಕರ್ತರು ಪ್ರಶ್ನೆಯನ್ನು ಮಾಡಿದ್ರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿರುವಂತಹ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ನೋಡಬೇಕು ನೀವು. ಹೇ ಕೇಳಪ್ಪ, ಇಲ್ಲಿ ಸುಮ್ಮನೆ ನೀನು ಎಷ್ಟಾದ್ರೂ ಮಾತಾಡ್ತೀಯ? ಹೇ ಕೇಳಯ್ಯ, ನೀನು ಕೇಳೋದಕ್ಕೆ ಉತ್ತರ ಕೊಡಕ್ಕಾಗಲ್ಲ ನಾನು. ಕೇಳಪ್ಪ ಸುಮ್ಮನೆ. ಇದು ಮುಖ್ಯಮಂತ್ರಿಯವರ ದರ್ಪದ ಮಾತುಗಳು. ಈ ದುರಂತ ಕೇಳಪ್ಪ, ಇಲ್ಲಿ ಸುಮ್ಮನೆ ನೀನು ಎಷ್ಟಾರು ಮಾತಾಡ್ತೀಯ? ಕೇಳಯ್ಯ, ನೀನು ಏನು ನೀ ಹೇಳೋದಕ್ಕೆಲ್ಲ ನಾನು ಉತ್ತರ ಕೊಡಕ್ಕಾಗಲ್ಲ. ನಾನು ಕೇಳಪ್ಪ ಸುಮ್ಮನೆ. ಅಲ್ಲ, ಸಿದ್ದರಾಮಯ್ಯನವ್ರದ್ದು ಇದೇನು ಹೊಸದಲ್ಲ ಬಿಡಿ, ದರ್ಪದ ಮಾತುಗಳು. ಬಹುಶಃ ಅವರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಅಹಂಕಾರಿ CM ಅನ್ನುವಂತಹ ಪಟ್ಟ ಅಲಂಕರಿಸುವಂಥ ತವಕ ಏನು ಗೊತ್ತಿಲ್ಲ ಬಿಡಿ. ಆದರೂ ಯಾಕೆ ಸರ್ ಅಷ್ಟೊಂದು ಉರ್ಕೊಳ್ತೀರಾ? ನಿಮ್ಮ ಅವ್ಯವಸ್ಥೆ ಬಗ್ಗೆ ಕೇಳಿದ್ರೆ ಬಂದ ಆಟಗಾರರ ಜೊತೆ ಫೋಟೋ ಕ್ಲಿಕ್ಕಿಸಿ ಕ್ರೆಡಿಟ್ ಅನ್ನು ಪಡ್ಕೊಳ್ಳುವಾಗ ಖುಷಿ ಇತ್ತಲ್ವಾ? ನಿಮ್ಮ ಮೊಮ್ಮಗನನ್ನ ಸೆಕ್ಯೂರಿಟಿ ಮಧ್ಯೆ ಸ್ಟೇಜ್ನಲ್ಲೇ ಕೂರಿಸ್ಕೊಂಡು ಫೋಟೋ ತೆಗೆಸ್ಕೊಳ್ಳುವಾಗ ಖುಷಿ ಇತ್ತಲ್ವಾ? ಅದೇ ಅವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಉರ್ಕೊಳ್ತೀರಾ? ಅಮಾಯಕರ ಸಾವಿನ ಬಗ್ಗೆ ಕೇಳಿದ್ರೆ ಉರ್ಕೊಳ್ತೀರಾ? ಸ್ವಲ್ಪ ಬೇಜಾರು ಇಲ್ವಲ್ಲ ಸಿದ್ದರಾಮಯ್ಯನವರೇ ನಿಮಗೆ? ಮುಖ್ಯಮಂತ್ರಿಗಳು ನೀವು. ಏನ್ ಸರ್, ಕನಿಷ್ಠ ಪಕ್ಷ ಸಂತಾಪ ಕೂಡ ಸೂಚಿಸಲಿಲ್ವಲ್ಲ ಸಿದ್ದರಾಮಯ್ಯನವರೇ? ನನಗೀಗ ಇಬ್ರು ವೆರಿ ಇಂಪಾರ್ಟೆಂಟ್ ವ್ಯಕ್ತಿತ್ವಗಳು ನೆನಪಾಗ್ತಾ ಇದ್ದಾರೆ. ಈ ದೇಶದಲ್ಲಿ ಎಲ್ಲಿ ಏನೇ ನಡೀಲಿ, ಯೋಗಿಜಿ, ಮೋದಿಜಿ, ಅಮಿತ್ ಶಾಜಿ, RSS, ಸಂಘ ಪರಿವಾರ, ಆಮೇಲೆ BJP, ಈ ಹೆಸರುಗಳನ್ನು ಕಂಠಪಾಠ ಮಾಡಿಕೊಂಡು ಮಾಧ್ಯಮದ ಮುಂದೆ ಬಂದು ಜಗದೋದ್ಧಾರಕರ ಹಾಗೆ ಮಾತನ್ನ ಆಡುವಂತಹ, ಅವರನ್ನ ಬ್ಲೇಮ್ ಮಾಡುವಂತಹ ಪ್ರಿಯಾಂಕ್ ಖರ್ಗೆ ಆ್ಯಂಡ್ ಸಂತೋಷ್ ಲಾಡ್ ಅನ್ನುವಂತಹ ಇಬ್ರು ಮಹಾನುಭಾವರು ಎಲ್ಲಿದ್ದಾರೆ? ತಮ್ಮ ಸರ್ಕಾರದ ಈ ನಿರ್ಲಕ್ಷ್ಯ, ತಮ್ಮ ಸರ್ಕಾರದ ಈ ಅವ್ಯವಸ್ಥೆ ಬಗ್ಗೆ ಈಗ ಏನ್ ಹೇಳ್ತಾರೆ? ಏನು 24 ಗಂಟೆನೂ ಮೋದಿಜಿಯವರನ್ನೇ ಟಿವಿಯಲ್ಲಿ ತೋರಿಸ್ತಿರಲ್ಲ ಅಂತ ಕೇಳಿದ್ರಲ್ವಾ ಸಂತೋಷ್ ಲಾಡ್ ಅವರೇ? ಬನ್ನಿ, ಈಗ ನೀವು ಮಾಡಿರುವಂತಹ ಘನಂದಾರಿ ಕೆಲಸಕ್ಕೆ ನಿಮ್ಮನ್ನೇ 24 ಗಂಟೆ ತೋರಿಸ್ತಾ ಇದ್ದೀವಿ. ಈಗ ಹೇಳಿ, ಏನು ಉತ್ತರ ಕೊಡ್ತೀರಾ ಈ ಘಟನೆಗೆ, ನಿಮ್ಮ ಸರ್ಕಾರದ ಅವ್ಯವಸ್ಥೆಗೆ? ಇವತ್ತು ಈ ನಿಮ್ಮ ಸರ್ಕಾರ ತಪ್ಪು ಮಾಡಿದ್ರು ಕೂಡ ಅದನ್ನ ಬೇರೆಯವರ ತಲೆಗೆ ಕಟ್ಟಿ ಬಚಾವಾಗ್ತಾ ಇದೆಯಲ್ವಾ? ಅದರ ಬಗ್ಗೆ ಏನು ಹೇಳ್ತೀರಿ? ಹೇಳಿ, ನಾವು ಕೂಡ ಕೇಳೋದಕ್ಕೆ ಕಾಯ್ಕೊಂಡು ಕೂತಿದ್ದೀವಿ. ವೀಕ್ಷಕರೇ, ಕೊನೆಯದಾಗಿ ಮತ್ತೆ ಕೇಳ್ತೀನಿ,
ಈ ಕಾಂಗ್ರೆಸ್ ಸರ್ಕಾರದ ಲಾಜಿಕ್ ಪ್ರಕಾರನೇ ನೋಡೋದಾದ್ರೆ, ಆ FIR ಕಾಪಿ ಪ್ರಕಾರನೇ ನೋಡೋದಾದ್ರೆ, ಕ್ರೆಡಿಟ್ ತಗೊಳ್ಳೋದಕ್ಕೆ ಹಾತೊರೆದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೋಷಿಯಲ್ ಮೀಡಿಯಾ ಸ್ಟಾರ್ ರೀಲ್ಸ್ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇವರ ಮೇಲೂ ಕೂಡ FIR ದಾಖಲು ಆಗಬೇಕು. ಹೌದೋ ಅಲ್ವೋ? ವೀಕ್ಷಕರೇ, ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.